ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ಈ ಒಂದು ಎಂಟ್ರೆನ್ಸ್ ನೋಡ್ತಿದ್ದಂಗೆ ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ. ಪಾರ್ಟ್ 1ಅಲ್ಲಿ ನಾನು ಯಾವುದನ್ನೇ ಹೇಳದೇ ಇದ್ದೆ, ಪಾರ್ಟ್ 2ಅಲ್ಲಿ ಎಂಟ್ರೆನ್ಸಿಂದನೇ ನಿಮಗೆ ರಿವೀಲ್ ಮಾಡ್ತಾಯಿದ್ದೀನಿ. ಹೌದು, ನಾವು ಹೋಗಿದ್ದು ನನ್ನ ಹಸ್ಬೆಂಡ್ ಅಂದರೆ ನಮ್ಮ ಮನೆ ದೇವರಿಗೆ. ಸೊ ತಿರುಮಲನಲ್ಲಿ ಇರೋವಂಥ ಮನೆ ದೇವರಿಗೆ ಹೋಗಿದ್ದು. ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ, ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಕಾರ್ ಚೆಕ್ಕಿಂಗ್ ಎಲ್ಲ ಮುಗಿಸಿ ನಾವು ಅಲ್ಲಿಂದ ಬೇಗನೆ ಬಂದ್ವಿ. 2 o'clock ದರ್ಶನ ಟಿಕೆಟ್ ಕೊಡ್ತಿದ್ರು. ಸೊ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ 5 ಆಗಿತ್ತು. ಸೊ ಇನ್ನೂ ಬೇಗ ಬಂದ್ವಿ ನಾವು. ಅಲ್ಲಿಂದ 3 o'clock 4 o'clock ನಾವು ರೀಚ್ ಆದ್ವಿ ಇಲ್ಲಿಗೆ ಎಂಟ್ರೆನ್ಸಿಗೆ. ಬಟ್ ಏನಪ್ಪ ಅಂದರೆ ಅವರಿಗೂ ಸ್ವಲ್ಪ ರೆಸ್ಟ್ ಇರುತ್ತೆ. 1 hour ಅಥವಾ 2 hours ಅವರು ಓಪನ್ ಮಾಡಲ್ಲ ಗೇಟ್ನ. ಸೊ ಓಲ್ಡಲ್ಲಿ ಇಟ್ಟಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಈ ಎಂಟ್ರೆನ್ಸ್ ಅಂದರೆ ಈ ವ್ಯೂಸ್ ಆ ಥರ ಎಲ್ಲ ನೋಡ್ತಿದ್ರೆ ನನಗೆ ಪಾಸಿಟಿವ್ ವೈಬ್ ಅನ್ನೋದು ಎಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಂದರೆ, ಮೇ ಬಿ ನಾವು ಮದುವೆ ಆಗಿ 6 years ಆಯಿತು. ಬಟ್ ನಾವಿಲ್ಲಿಗೆ 4 yearsಯಿಂದ ಹೋಗ್ತಿದ್ದೀವಿ. ಅಂದರೆ ಫಸ್ಟ್ ಇಯರ್ ಬಾಣಂತನ ಅಂತ ಹೋಗಿರಲಿಲ್ಲ. ಸೆಕೆಂಡ್ ಇಯರ್ ಫಸ್ಟು ಏನಕ್ಕೆ ಹೋಗಿಲ್ಲ, ಫಸ್ಟ್ ಇಯರ್ ಏನಕ್ಕೆ ಹೋಗಿಲ್ಲ ಅಂದರೆ ಪ್ರೆಗ್ನೆಂಟ್ ಇತ್ತು. ಸೊ ಸೆಕೆಂಡ್ ಇಯರ್ ಬಾಣಂತನ. ಸೊ 3rd ಇಯರಿಂದ ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೀವಿ. ಸೊ ಇಲ್ಲಿ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಪರ್ಟಿಕ್ಯುಲರ್ ಆಗಿ ನಾನು ಇಯರ್ಲಿ ಮುಡಿನ ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡೇನಿಲ್ಲ, ಬಟ್ ಕೊಡಿಸ್ಬೇಕಂತ ನನ್ನ ಪರ್ಸ್ನಲಿ ಇಂಟೆನ್ಷನ್ ಇದೆ. ಸೊ ಕೊಡಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಮಾರ್ನಿಂಗ್ ರೂಮ್ ಸಿಕ್ತು. ರೂಮಿಗೆ ಹೋಗಿ ರೆಡಿಯಾಗಿ ಯಾವ ಥರ ಅವರು ಸ್ನಾನ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ರು. ಅಂದರೆ ಡ್ರೈವ್ ಮಾಡಿ ಸಾಕಾಗಿತ್ತಲ್ಲ, ಸೊ ಹಾಗಾಗಿ ರೆಸ್ಟ್ ಮಾಡ್ತಿದ್ರು. ಆ್ಯಂಡ್ ನಾನು ರೆಡಿಯಾಗಿ ಸ್ಯಾರಿ ಡ್ರಾಪಿಂಗ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ತಿದ್ದೆ. ಬಿಕಾಸ್ ನನಗೆ ಪರ್ಸ್ನಲಿ ಸ್ಯಾರಿ ಡ್ರಾಪ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಸಿಸ್ಟರ್ ನನಗೆ ಹೆಲ್ಪ್ ಮಾಡಿದ್ರಿಂದ ನಾನು ಚೆಕ್ ಮಾಡ್ತಿದ್ದೆ ಹೇಗಿದೆ ಅಂತ. ಅದು ರಾಂಗ್ ಇದ್ದರೂ ಕೂಡ ನನಗೆ ಗೊತ್ತಾಗಲ್ಲ, ಸುಮ್ಮನೆ ಚೆಕ್ ಮಾಡೋದಷ್ಟೇ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸುತ್ತೆ ಅಂದರೆ ನೈಟಲ್ಲಿ. ಆ್ಯಂಡ್ ನಾವು ದರ್ಶನಕ್ಕೆ ಹೋದಾಗ ನಾನು ಫೋನ್ ತೊಗೊಂಡೋಗಿರಲಿಲ್ಲ. ಸೊ ಯಾವುದೇ ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ, ಆ್ಯಡ್ ಮಾಡಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹೇಗಿದ್ದೋ ಅನ್ನೋದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಹೋಗ್ಬೇಕಾದ್ರೆ ಎಷ್ಟು ಫ್ರೆಶ್ ಆಗಿದ್ವಿ, ಬಟ್ ಬಂದಮೇಲೆ ಯಾವ ಥರ ಆದ್ವಿ ಅಂತ. ನಮಗೆ 12ಗೆ ದರ್ಶನ ಟಿಕೆಟ್ಸ್ ಇತ್ತು. ಸೊ ನಾವು ದರ್ಶನ ಮಾಡೋಷ್ಟರಲ್ಲೇ ಅರೌಂಡು 4-5 o'clock ಆಗಿತ್ತು ಅಂತ ಅನಿಸುತ್ತೆ. ನಾವು ಹೋಗೋಷ್ಟರಲ್ಲೇ 1:30 ಆಗಿತ್ತು ಟೆಂಪಲ್ ಹತ್ರ. ಸೊ ಇದು ಮಾರ್ನಿಂಗ್ ವ್ಯೂ ಹೇಗಿದೆ ಅಂತ ನೋಡಿ. ಅಂದರೆ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಆ್ಯಡ್ ಮಾಡಿಲ್ಲ. ಇವಾಗ ಆ್ಯಡ್ ಮಾಡಿದ್ದೀನಿ. ಮೀನ್ಸ್ ದರ್ಶನ ಆಗಿದ್ದು ಮಾರ್ನಿಂಗ್ ಹೇಗಿತ್ತು ವ್ಯೂ ಅಂತ. ಅಂದರೆ ಸ್ವಲ್ಪ ಶಾಪ್ ಮಾಡೋದಿತ್ತು. ಎಸ್, ನಾನು ಶಾಪಿಂಗ್ ಮಾಡಿದ್ದು ಈ ಒಂದು ಪುಟ್ಟ ವಿಗ್ರಹನ ನನಗೆ ಸಖತ್ ಇಷ್ಟ ಆಯಿತು. ನನ್ನ ಪರ್ಸನಲಿ ನನ್ನ ಕಾರಿಗೆ ಅದು ಬೇಕಿತ್ತು, ತುಂಬ ಅವಶ್ಯಕತೆ ಇತ್ತು. ಬಟ್ ನಾನು ಇದೆಲ್ಲ ಸರ್ಚ್ ಮಾಡಿದ್ದೆ, ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೆ, ನನಗೆ ಸಿಕ್ಕಿರಲಿಲ್ಲ. ಸೊ ಹಸ್ಬೆಂಡ್ ಹೇಳಿದರು, ಹೇಗಿದ್ರು ನಾವು ಹೋಗ್ತೀವಲ್ಲ ದೇವಸ್ಥಾನಕ್ಕೆ, ಅಲ್ಲೇ ತೊಗೊಂಡ್ರೆ ಆಯಿತು ಬಿಡು ಅಂತ. ಬಟ್ ನಾನು ಬೇರೆದು ನೋಡಿದ್ದೆ, ಬಟ್ ಮಿಸ್ ಆಯಿತು, ಅದು ನನಗೆ ಸಿಕ್ಕಿಲ್ಲ. ನೈಟ್ ನೋಡಿದ್ದು, ಬಟ್ ಮಾರ್ನಿಂಗ್ ಇದು ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಅಲ್ಲಿ ಮುಗಿಸಿ ಅಲ್ಲಿಂದ ಹೊರಟು ಬಂದ್ವಿ ನಾವು. 10 o'clock ಆಗಿತ್ತು. ಮುಳಬಾಗಿಲು ಅದೇನೋ ಸಮಥಿಂಗ್ ಬರುತ್ತಲ್ಲ, ಸೊ ಅಲ್ಲಿಗೆ ಬಂದು ಅಲ್ಲಿ ಮಸಾಲೆ ದೋಸೆ ಫೇಮಸ್ಸು. ಬಟ್ ಅಲ್ಲಿ ಪರ್ಸ್ನಲಿ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ನಾನು ಬೇಡ ಅಂದಿದ್ದಕ್ಕೆ ಹಸ್ಬೆಂಡು ಇಲ್ಲ ನಮ್ಮ ಅತ್ತೆ ಇಷ್ಟು ಜನ ಮಸಾಲೆ ದೋಸೆನ ತೊಗೊಂಡಿಲ್ಲ. ನಾವಿಷ್ಟು ಜನ ಇಡ್ಲಿನ ತೊಗೊಂಡ್ವಿ. ಆ್ಯಂಡ್ ನನ್ನ ಸಿಸ್ಟರ್ ಮಾತ್ರ ದೋಸೆನ ತೊಗೊಂಡಿದ್ದು. ನನಗೆ ಅದು ಹೆವಿ ತುಪ್ಪ ಅಥವಾ ಆಯಿಲ್ ಈ ಥರ ಫೀಲ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಹೆವಿ ಇತ್ತು. ಸೊ ಹಾಗಾಗಿ ನಾನು ಅದನ್ನು ತಗೊಳ್ಳೋದಕ್ಕೆ ಹೋಗಿಲ್ಲ. ಆ್ಯಂಡ್ ಜರ್ನಿ ಮಾತ್ರ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸ್ಮೂತಾಗಿರುತ್ತೆ ನಮ್ಮ ಜರ್ನಿ ಅಂತ. ಖುಷಿ ಆಯಿತು ನನಗಂತೂ. ಆ್ಯಂಡ್ ಕಾಫಿ ಜೊತೆ ಟಿಫನ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಔಟ್ಸೈಡ್ ಎಲ್ಲೇ ಟ್ರಾವೆಲಿಂಗ್ ಮಾಡಿದ್ರು ಕಾಫಿ ಜೊತೆ ಡೇನ ಏನು ಮಾಡೇ ನನಗೆ ಅಭ್ಯಾಸ. ಆ್ಯಂಡ್ ಅಲ್ಲಿಂದ ಬಂದು
ಅಲ್ಲಿ ಮಾರ್ನಿಂಗ್ ಮಾಡಿದ್ವಿ, ಬಟ್ ಆಫ್ಟರ್ನೂನ್ ನಾವು ಬಿಡದಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ, ಸೊ ಹಾಗಾಗಿ ಒಂದು ಸಲ ಟೇಸ್ಟ್ ಮಾಡೋಣ ಅಂತ ಆನ್ ದ ವೇ ನಾನು ಇದನ್ನು ನೋಡ್ಕೊಂಡು ಹೋಗ್ತಿದ್ದೆ ಟ್ರಾವೆಲಿಂಗ್ ಟೈಮಲ್ಲೆಲ್ಲ. ಬಟ್ ಯಾವತ್ತೂ ಬಂದೆಲ್ಲ ತೊಗೊಂಡಿರಲಿಲ್ಲ, ಅಂದರೆ ಬಸ್ಸಲ್ಲಿ ಹೋಗ್ತಿದ್ದಲ್ವ, ಸೊ ಸ್ಟಾಪ್ ಮಾಡಿ ಬಂದು ತಿನ್ನೋ ಅಷ್ಟು ಪೇಷನ್ಸ್ ಇರಲಿಲ್ಲ ನಮಗೆ. ಆ್ಯಂಡ್ ಈ ಸಲ ಏನಾಯಿತು ಅಂದರೆ ಹಸ್ಬೆಂಡಿಗೆ ನಾನು ಹೇಳಿದ್ದೆ ಒಂದು ಸಲ ಹೋಗೋಣ ಟೇಸ್ಟ್ ಮಾಡೋಣ ಅಂತ. ಸೊ ನನಗೆ ಗೊತ್ತಿಲ್ಲ ಸರ್ಪ್ರೈಸಾಗಿ ಅಲ್ಲಿ ಸ್ಟಾಪ್ ಮಾಡ್ತಾರೆ ಅಂತ. ಫೈನಲಿ ಸ್ಟಾಪ್ ಮಾಡಿದ್ರು. ಟೇಸ್ಟು ಕೂಡ ನಿಜವಾಗ್ಲೂ ಸಖತ್ತಾಗಿತ್ತು, ಟ್ರಸ್ಟ್ ಮೀ. ಅದರಲ್ಲೂ ಅಲ್ಲಿ ಅಪ್ಪುದು ಫೋಟೋ ಹಾಕಿದ್ರು. ಸೊ ಸೀರಿಯಸ್ಲಿ ಅದಂತೂ ಮೆಲ್ಟೆಡ್ ಮೈ ಹಾರ್ಟ್ ಅಂತಲೇ ಹೇಳ್ಬೋದು. ಅದು ಒಂದು ಫ್ರೇಮ್ ನೋಡಿನೇ ನಾನು ಕಾರ್ನ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ದು, ಅಂದರೆ ಬೇರೆ ರೆಸ್ಟೋರೆಂಟ್ ಚೂಸ್ ಮಾಡೋದು ಬೇಡ, ಹ್ಯಾವ್ ಟು ಗೋ ಅಂತ ಹೇಳಿ. ಸಿಕ್ಕಾಪಟ್ಟೆ ನನಗೆ ಅವರಂದರೆ ಅಂತೂ ಹೆವಿ ಲವ್ವು. ಅಂಥದ್ರಲ್ಲಿ ಅವರಿರೋ ಅಂಥ ಒಂದು ರೆಸ್ಟೋರೆಂಟ್ ಅಂದರೆ ಇನ್ನೂ ಒಂಥರ ಫೀಲ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಬ್ರೋ ಎಲ್ಲ ಹೇಳ್ತಿದ್ರು, ಹೇಳ್ಬಿಟ್ಟು ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ ನಿಮ್ಮ ಹೋಟೆಲ್ನ, ಇದು ಡಿಸ್ಕೌಂಟ್ ಮಾಡಿ ಅಥವಾ ಫ್ರೀ ಕೊಟ್ಬಿಡಿ ಅಂತ ಕೇಳಿ ಅಂತ ರೇಗಿಸ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಮಾತಾಡಿಕೊಂಡು ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು. ಜರ್ನಿ ಕೂಡ ಚೆನ್ನಾಗಿತ್ತು. ಆ್ಯಂಡ್ ದರ್ಶನ ಕೂಡ ಸೀರಿಯಸ್ಲಿ ನಾವು 4 ಇಯರ್ಸ್ ಹೋಗಿದ್ದೀವಿ ಅಂತ ಹೇಳಿದೆ, 4 ಇಯರ್ ಕಂಪ್ಲೀಟು. ಬಟ್ ಯಾವತ್ತೂ ನಮಗೆ ರಿಸ್ಕಾಗಿ ದೇವ್ರನ್ನ ನೋಡ್ಕೊಂಬಂದಿರೋದು ಇಲ್ಲವೇ ಇಲ್ಲ. ಆ್ಯಂಡ್ ಹೋಗ್ಬೇಕಾದ್ರೆ ನಮ್ಮ ಕಾರಲ್ಲಿ ಇಬ್ಬರು ಮಕ್ಕಳನ್ನ ಸೇರಿಸಿ 1 2 3 4 5 6 4 ಮೆಂಬರ್ಸ್ ಇದ್ವಿ, 4 5 ಇದ್ವಿ. ಬಟ್ ಮಕ್ಕಳನ್ನ ಸೇರಿಸಿ 7. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಜೊತೆಲಿ ನನ್ನ ಒಂದು ವೆಂಕಿನ ಕೂಡ ಕರ್ಕೊಂಬಂದ್ವಿ ಅನ್ನೋದೊಂದು ಖುಷಿ ಇದೆ. ಆ್ಯಂಡ್ ಫ್ರಂಟಲ್ಲಿ ಏನಾಯಿತು ಅಂದರೆ ಸಾಂಗ್ಸ್ನ ಪ್ಲೇ ಮಾಡಿ ನಾವು ಜರ್ನಿನ ಎಂಜಾಯ್ ಮಾಡ್ತಿದ್ವಿ. ಬಟ್ ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ಸಲ ಕಾಪಿರೈಟ್ ಬಂದಿರೋದ್ರಿಂದ, ಆ ಎಕ್ಸ್ಪೀರಿಯನ್ಸ್ ನನಗಿರೋದ್ರಿಂದ ಸೊ ಅದನ್ನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಹೇಗಾಗ್ಬಿಟ್ಟಿದೆ ಅಂದರೆ ನನ್ನ ಮಗನ್ನ ಮುಡಿ ಕೊಡಿಸಿರೋ ಕ್ಯಾಪ್ಚರ್ ಕೂಡ ತುಂಬ ಇತ್ತು ನನ್ನ ಹತ್ರ. ಬಟ್ ಅದನ್ನು ಕೂಡ ಆ್ಯಡ್ ಮಾಡೋಕ್ಕಾಗಿಲ್ಲ, ಅಂದರೆ ಅದು ಕೂಡ ಚೈಲ್ಡ್ ಅಬ್ಯೂಸ್ ಅಂತ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ನಾವು ಕ್ರಾಸ್ ಮಾಡೋ ಆಗಿರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ಕೂಡ ಆ್ಯಡ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಮ್ಯೂಸಿಕ್ ಕೂಡ ನಾನು ಆ್ಯಡ್ ಮಾಡೋದಕ್ಕಾಗಲ್ಲ. ಒಂದು ಸಲ ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅದೆಲ್ಲ ಸ್ವಲ್ಪ, ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಅಪ್ಲೋಡ್ ಮಾಡಿದ್ದೆ. ಬಟ್ ಗೊತ್ತಿದ್ದು ತಿಳ್ಕೊಂಡ್ಮೇಲೂ ಅಪ್ಲೋಡ್ ಮಾಡೋ ತಪ್ಪು ಅಂತೇಳಿ ಅದನ್ನು ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿಂದ ಕಾರ್ ಮ್ಯೂಸಿಯಮ್ಗೆ ಬಂದ್ವಿ. ಸೊ ಇದಂತೂ ಸಡನ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಈ ಸೈಡಿಂದ ಹೋಗ್ಬೇಕಿದ್ರೆ ಒಂದು ಸಲ ವಿಸಿಟ್ ಮಾಡೋಣ ಆನ್ ದ ವೇ ಅಲ್ವಾ ಅಂತ ಹಸ್ಬೆಂಡಿಗೆ ಹೇಳಿದ್ದೆ. ಬಟ್ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಸೊ ಅಲ್ಲೆಲ್ಲ ನಾನು ಕಾರೆಲ್ಲ ನಿಲ್ಲಿಸಲ್ಲ, ಅಲ್ಲೆಲ್ಲ ಕರ್ಕೊಂಡು ಹೋಗಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದರು. ಸೊ ನಾನು ಇದ್ರ ಬಗ್ಗೆ ಯಾವುದೇ ರೀತಿ ಹೋಪ್ಸ್ ಇಟ್ಕೊಂಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಇದಕ್ಕೋಸ್ಕರನೇ ಒಂದಿನ ಹೋಗೋಣ ಅಂತ ಹೇಳಿದ್ರಲ್ಲ, ಸೊ ನಾನು ಸುಮ್ಮನೆ ಆಗಿದ್ದೆ. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಸಡನ್ ಸರ್ಪ್ರೈಸ್ ಹೋಗಬೇಕು ಅಂದೆಲ್ಲ, ಸೊ ನಡಿ ಅಂತ ಕರ್ಕೊಂಡು ಬಂದರು. ಸರ್ಪ್ರೈಸ್ ಆಗಿದ್ದು ಪ್ಲೇಸ್ ನೋಡಿ ಅಲ್ಲ ಕರ್ಕೊಂಡು ಬಂದಿದ್ದಕ್ಕೆ, ಈ ಒಂದು ಕಾರಣಕ್ಕೋಸ್ಕರ ಮಾತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಿದ್ದು ಅಷ್ಟೇ. ಆ್ಯಂಡ್ ಅದು ಕೂಡ ಫುಲ್ಫಿಲ್ ಆಯಿತು. ಅಲ್ಲಿ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ 8:30 9 o'clock ಆಗಿತ್ತು. ಸೊ ಮನೆಗೆ ಬಂದ್ವಿ. ಜರ್ನಿ ಕೂಡ ತುಂಬ ಸ್ಮೂತಾಗಿತ್ತು. ಆ್ಯಂಡ್ ಟ್ರಾವೆಲ್ ಕೂಡ ನಾವು ಅಷ್ಟು ಟ್ರಾವೆಲ್ ಮಾಡ್ದು ಅಂತ ಕೂಡ ಅನಿಸಿಲ್ಲ. ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.